ಓಂ ನಮಃ ಪ್ರಣವಾರ್ತಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಟಿವಿನ ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾರ ಪೂರ್ತಿ ನಮಗೆ ಯಾವ ರೀತಿಯ ಅನುಕೂಲಗಳಿರುತ್ತೆ, ಯಾವ ರೀತಿಯ ಅನಾನುಕೂಲಗಳಿರುತ್ತೆ, ಯಾವ ರೀತಿಯ ಎಚ್ಚರಿಕೆಯನ್ನು ನಾವು ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ವಾರ ಪೂರ್ತಿ ಗ್ರಹಗತಿಗಳ ಯೋಗಗಳೇ ಹೇಗಿರುತ್ತೆ ದ್ವಾದಶ ರಾಶಿಗಳ ಫಲಾಫಲದಲ್ಲಿ ಈ ವಾರದಲ್ಲಿ ನಾವು ಪಂಚಮಿ ತಿಥಿ, ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಅಷ್ಟಮಿ, ನವಮಿ ಹಾಗೆಯೇ ದಶಮಿಯ ತನಕ ಈ ವಾರ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಅದರಲ್ಲೂ ಕೂಡ ಇದರಲ್ಲಿ ಸಪ್ತಮಿಯನ್ನು ಗಂಗಾ ಸಪ್ತಮಿ ಅಂತ ಕರಿತೀವಿ. ಆದಿಶಂಕರಾಚಾರ್ಯರ ಜಯಂತ್ಯೋತ್ಸವ ನಡೀತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ 14ನೇ ತಾರೀಕು 6 ಗಂಟೆ ಸಂಧ್ಯಾಕಾಲದಲ್ಲಿ 6 ಗಂಟೆ 4 ನಿಮಿಷಕ್ಕೆ ವೃಷಭ ರಾಶಿಗೆ ಸೂರ್ಯ ಸಂಕ್ರಮಣ ಆಗ್ತಾ ಇರ್ತಕ್ಕಂಥ ದಿನ ಕೂಡ ಈ ವಾರದಲ್ಲಿ ಆಗಿರ್ತಕ್ಕಂಥದ್ದು. ಅನೇಕ ವಿಶೇಷಗಳಿಂದ ಕೂಡಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರ ಶ್ರೀ ಕ್ರೋಧಿನಾಮ ಸಂವತ್ಸರ, ವೈಶಾಖ ಮಾಸ, ಉತ್ತರಾಯಣ, ಶುಕ್ಲ ಪಕ್ಷ. ಹಾಗೆಯೇ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ನೋಡೋಕ್ಕೂ ಮುಂಚೆ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ಈ ವಾರದ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ, ಮೇಷರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಧನಯೋಗ ಇರತಕ್ಕಂಥದ್ದು, ದೊಡ್ಡದಾಗಿ ಯಾವುದೋ ಒಂದು ಕೆಲಸ ಕಾರ್ಯವನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ, ನಿರೀಕ್ಷೆಯಲ್ಲಿದ್ದೀರಾ, ಅದು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು. ಹಣಕಾಸಿನ ಯೋಗ ಚೆನ್ನಾಗಿರುತ್ತೆ. ಪ್ರಥಮ 3 ದಿನಗಳು ಸಾಕಷ್ಟು ಶುಭ ಸಮಾಚಾರಗಳನ್ನು ಕೇಳ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ವಾರದ ಮಧ್ಯದಲ್ಲಿ ಸ್ವಲ್ಪ ಆಂಗ್ಸೈಟಿ ಇರ್ಬೋದು, ಕೋಪ ಇರ್ಬೋದು, ಆತುರತೆ ಇರ್ಬೋದು, ಹಾಗೆಯೇ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಕೂಡ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ಪೊಲೀಸ್ ಇಲಾಖೆಯರಾಗ್ಬೋದು, ಸೈನಿಕರಾಗ್ಬೋದು, ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಮೀಡಿಯಾ ಅಲ್ಲಿ ಪತ್ರಕರ್ತರಾಗ್ಬೋದು, ಇವರೆಲ್ಲರೂ ಸಹ ಮೇಷರಾಶಿಯಲ್ಲಿ ಇರ್ತಕ್ಕಂಥ ಇವರಿಗೆ ಸಾಕಷ್ಟು ಅದೃಷ್ಟಗಳು ಕೂಡಿ ಬರ್ತಕ್ಕಂಥ ವಾರಗಳು ಕೂಡ ಇದಾಗಿರುತ್ತೆ. ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ನೋಡೋಕೆ ಹೋದಾಗ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಗಣ್ಯರ ಒಂದು ಪರಿಚಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ವೃತ್ತಿ ಜೀವನದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು, ಹಾಗೆಯೇ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಾಹನ ಯೋಗ ಇರತಕ್ಕಂಥದ್ದು. ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಅನಾರೋಗ್ಯ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಕೆಂಪು ಹೂವು ಆಗ್ಬೋದು, ಹಾಗೆಯೇ ಕೆಂಪು ಬೇಳೆ ಆಗ್ಬೋದು. ಬಹುಮುಖ್ಯವಾಗಿ ಮೇಷರಾಶಿಯವರಿಗೆ ತೊಗರಿಬೇಳೆ ದಾನ ಅಂತೀವಿ. ಕೆಂಪು ಹೂವು ಆಗ್ಬೋದು, ಕೆಂಪು ತೊಗರಿಬೇಳೆ ಆಗ್ಬೋದು, ಕೇಸರಿ ಆಗ್ಬೋದು. ಇದನ್ನು ದಾನ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದರೆ ಗೋಧಿ, ಬೆಲ್ಲವನ್ನು ಕೂಡ ಈ ವಾರದಲ್ಲಿ ದಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನರಸಿಂಹ ಸ್ವಾಮಿ ಆಗ್ಬೋದು, ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಓಂ ಶರವಣ ಭವ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1, 3, 9 ಆಗಿರುತ್ತೆ. ಹಾಗೆ ಈ ವಾರದಲ್ಲಿ ಬಹುಮುಖ್ಯವಾಗಿ ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ಅಥವಾ ಕೇಸರಿಯನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಬಹುಮುಖ್ಯವಾಗಿ ವೃಷಭ ರಾಶಿಗೆ ರವಿ ಬೇರೆ ಬರ್ತಾ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಗುರು ಈಗಾಗಲೇ ಸ್ಥಿತನಾಗಿರ್ತಕ್ಕಂಥದ್ದು, ಹಾಗೆಯೇ ಗುರು ಮತ್ತು ರವಿ, ಹಾಗೆಯೇ ಶುಕ್ರನ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಗುರುವಿಗೂ ಶತ್ರು ಆಗಿರ್ತಕ್ಕಂಥ ಶುಕ್ರ, ರವಿಗೂ ಕೂಡ ಶತ್ರು ಆಗಿರ್ತಕ್ಕಂಥ ಶುಕ್ರ. ಆದರೂ ಕೂಡ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಫ್ಯಾಷನ್ ಡಿಸೈನರ್ಸ್ ಇರ್ಬೋದು, ಹಾಗೆ ಜ್ಯುವೆಲರಿ ಮಾಡ್ತಕ್ಕಂಥವ್ರು ಇರ್ಬೋದು, ಫೋಟೋಗ್ರಾಫಿಯವರು ಇರ್ಬೋದು, ಆ್ಯಕ್ಟಿಂಗಲ್ಲಿ ಮಾಡ್ಲಿಂಗಲ್ಲಿ ಇರ್ತಕ್ಕಂಥವರು, ಸಿನಿಮಾ ನಟರಾಗ್ಬೋದು, ಸಾಹಿತಿಗಳಾಗ್ಬೋದು, ಇವರೆಲ್ಲರಿಗೂ ಸಹ ಈ ವಾರದಲ್ಲಿ ಸಾಕಷ್ಟು ಪರಿವರ್ತನಾ ಕಾಲ ಅಂತ ಕೂಡ ನಾವು ಹೇಳ್ಬೋದು. ವಾರದ ಪ್ರಥಮ 3 ದಿನ ಬಹಳಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥದ್ದು, ಸಂಗಾತಿಯಿಂದ ಲಾಭ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬೇರೆಯವ್ರ ಸಹಾಯ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಪ್ರಥಮ 3 ದಿನಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಪ್ರೇಮ ವಿವಾಹಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಸಾಂಸಾರಿಕವಾಗಿ ತುಂಬಾ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ, ವ್ಯವಹಾರಗಳಲ್ಲಿ ಚೆನ್ನಾಗಿರುತ್ತೆ. ಖಾಸಗಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ವಿವಾಹ ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗ್ತಕ್ಕಂಥ ಯೋಗ, ಭೂಮಿ ತಗೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ ಅಥವಾ ಅಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ವೃಷಭ ರಾಶಿಯವರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಇನ್ನು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸುಗಳಿಗೆ ಆಹಾರ ಈ ವಾರದಲ್ಲಿ ಸಾಧ್ಯವಾದಷ್ಟು ಗೋವಿನ ದರ್ಶನ ಮಾಡ್ಕೊಳ್ಳೋದು,
ಅಥವಾ ಗೋವಿಗೆ ಆಹಾರವನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ದೇವಿಯ ದೇವಸ್ಥಾನದಲ್ಲಿ ತಮ್ಮ ಹೆಸರಲ್ಲಿ ತಮ್ಮ ರಾಶಿ ನಕ್ಷತ್ರದ ಮೇಲೆ ಅರ್ಚನೆ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ಒಂದು ವೃಷಭ ರಾಶಿಯವರಿಗೆ ಮುಖ್ಯವಾಗಿ 5 ಮತ್ತು 8 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಗುರುಬಲ ಕಡಿಮೆ ಇದ್ದರೂ ಸಹ ಮಿಥುನ ರಾಶಿಯವರಿಗೆ ಸಾಕಷ್ಟು ಈ ವಾರದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ವಾರದ ಅರ್ಧ ಭಾಗ ನೋಡೋಕೆ ಹೋದಾಗ ಸಾಕಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥದ್ದು. ಅನಿರೀಕ್ಷಿತವಾಗಿ ಪ್ರಯಾಣ ಯೋಗ ಬರತಕ್ಕಂಥದ್ದು. ಅನಿರೀಕ್ಷಿತವಾಗಿ ಆರೋಗ್ಯ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆಧ್ಯಾತ್ಮಿಕ ಒಲವು ಬರತಕ್ಕಂಥ ಯೋಗ. ಹಣಕಾಸಿನ ಯೋಗದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥದ್ದು. ವೃತ್ತಿ ಜೀವನದಲ್ಲಿ ಮಹಾ ಮಾರ್ಪಾಡಾಗ್ತಕ್ಕಂಥದ್ದು. ಹಳೆಯ ಆಸ್ತಿ ಯಾವುದೋ ಮಾರಾಟಕ್ಕೆ ಇಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಮಿಥುನ ರಾಶಿಯ ಪತ್ರಕರ್ತರು ಇರ್ಬೋದು, ಟಿ ವಿ ಅವರು ಇರ್ಬೋದು, ಹಾಗೆಯೇ ಈ ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಪುಸ್ತಕ ವ್ಯಾಪಾರಿಗಳಿರ್ಬೋದು, ಹಾಗೆ ಪ್ರಿಂಟಿಂಗ್ ಸೆಕ್ಟರಲ್ಲಿರ್ತಕ್ಕಂಥವರು, ಟೀಚರ್ಸ್ ಆಗ್ಬೋದು, ಉಪನ್ಯಾಸಕರಾಗ್ಬೋದು, ಇವರೆಲ್ಲರಿಗೂ ಸಹ ಬಹಳಷ್ಟು ಪರಿವರ್ತನಾ ಒಂದು ವಾರ ಕೂಡ ಮಿಥುನ ರಾಶಿಯವರಿಗಾಗಿರುತ್ತೆ. ವಿದೇಶ ಪ್ರವಾಸ ಯೋಗ ಅಂತ ಹೇಳುತ್ತೆ. ವಾಹನ ಯೋಗ ಅಥವಾ ಮನೆ ತಗೊಳ್ತಕ್ಕಂಥ ಯೋಗ, ಹಳೆಯ ಆಸ್ತಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಯೋಗ, ಮನೆಯಲ್ಲಿ ಯಾರ್ದೋ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮಗಳ ವಿವಾಹ ವಿಷಯದಲ್ಲಿ ಶುಭ ಸಮಾಚಾರ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನಾಯಿಗಳಿಗೆ ಆಹಾರವನ್ನು ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 5 ಮತ್ತು 8 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಈಗಾಗಲೇ ಗುರುಬಲ ಬೇರೆ ಇದೆ ಕರ್ಕಾಟಕ ರಾಶಿಯವರಿಗೆ. ಈ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಈ ವಾರದಲ್ಲಿ ಶುಭ ಫಲಗಳನ್ನು ಕೊಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಸಾಕಷ್ಟು ನಾನಾ ಅವಕಾಶಗಳು ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಬಟ್ಟೆ ವ್ಯಾಪಾರಿಗಳಿರ್ಬೋದು, ಡೈರಿ ವ್ಯಾಪಾರಿಗಳಿರ್ಬೋದು, ಹಾಗೆ ನೌಕಾಪಡೆಯಲ್ಲಿರ್ತಕ್ಕಂಥವ್ರು, ಸ್ತ್ರೀ ರೋಗ ತಜ್ಞರಿರ್ತಕ್ಕಂಥವ್ರು, ಡಾಕ್ಟರ್ಸ್ ಆಗ್ಬೋದು, ಅವರಿಗೂ ಸಹ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಮೀನುಗಾರರಾಗ್ಬೋದು, ಮೀನು ವ್ಯಾಪಾರ ಮಾಡ್ತಕ್ಕಂಥವ್ರಾಗ್ಬೋದು, ಬಂದರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಹೊಸ ವಸ್ತುಗಳನ್ನು ಕೊಂಡ್ಕೊಂಬರ್ತಕ್ಕಂಥ ಯೋಗ ಕೂಡ ಕರ್ಕಾಟಕ ರಾಶಿಯವರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ವಿವಾಹಾದಿ ವಿಷಯಗಳು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ವಾರದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೂ ಕೋಪತಾಪಗಳಿಗೆ ಒಳಗಾಗೋದು ಬೇಡ. ಕಲಹಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಮಹಿಳೆಯರಿಗಿರುತ್ತೆ. ತಾವು ಏನೋ ಹೇಳ್ತೀರಾ, ಬೇರೆ ಏನೋ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಅಶ್ವತ್ಥ ದರ್ಶನ ಮಾಡ್ಕೊಳ್ಳೋದು, ಹಾಲಿನ ಅಭಿಷೇಕವನ್ನು ನಾಗನಿಗೆ ಮಾಡ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 2 ಮತ್ತು 4 ತಮಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆಯೇ ಕರ್ಕಾಟಕ ರಾಶಿಯವರಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರ ಹೇಳ್ಕೊಳ್ಳೋದು, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ 14ನೇ ತಾರೀಕು ವೃಷಭ ರಾಶಿಗೆ ಬರ್ತಾ ಇದ್ದಾನೆ. ಈಗಾಗಲೇ ಹುಚ್ಚನಾಗಿರ್ತಕ್ಕಂಥದ್ದು ಎಕ್ಸಾಲ್ಟೆಡ್ ಅಂತ ಕರಿತೀವಿ ಮೇಷರಾಶಿಯಲ್ಲಿ. ಅಂತಹ ರವಿ ವೃಷಭ ರಾಶಿಗೆ ಶತ್ರು ಮನೆಗೆ ಬರ್ತಾನೆ. ಶತ್ರು ಮನೆಗೆ ಬಂದಾಗ ಅಲರ್ಟ್ ಆಗಿರ್ತಾರೆ, ಒಂದು ಸ್ವಲ್ಪ ಜಾಗೃತಿ ಕೂಡ ಇರುತ್ತೆ. ಈ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ನಿರೀಕ್ಷೆಗಳು ಫಲ ಸಿಗ್ತಕ್ಕಂಥದ್ದು. ಈ ರಾಶಿಯ ಡಾಕ್ಟರ್ಸ್ ಆಗ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೋದು, HR ಅಂತ ನಾವೇನು ಕರಿತೀವಿ ಹ್ಯೂಮನ್ ರಿಸೋರ್ಸ್ ಅವರಾಗ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗ್ಬೋದು, ಹಾಗೆ ಫಿಲಮ್ ಡೈರೆಕ್ಟರ್ಸ್ ಆಗ್ಬೋದು, ಫಾರೆಸ್ಟ್ ಆಫೀಸರ್ಸ್ ಆಗ್ಬೋದು, ಇವರಿಗೆಲ್ಲರಿಗೂ ಸಹ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ವಾರದ ಪ್ರಥಮ 3 ದಿನಗಳಲ್ಲಿ ನೋಡೋಕೆ ಹೋದಾಗ ಈ ಸ್ವಲ್ಪ ಸ್ಲೋ ಇದ್ದರೂ ಸಹ ನಂತರದ 3 ದಿನದ ನಂತರ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. 4 ದಿನ ಬಹಳಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥದ್ದು. ಮಕ್ಕಳ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಬಾಂಧವ್ಯಗಳು ಏರ್ಪಡ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ರೈತರಿಗೆ ಭೂಮಿಯ ಒಂದು ವ್ಯಾಜ್ಯಗಳು ವ್ಯವಹಾರಗಳು ಇತ್ಯರ್ಥ ಆಗ್ತಕ್ಕಂಥ ವಾರ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ಹಾಗೆಯೇ ಸ್ವಲ್ಪ ಔಷಧಿ ವ್ಯಾಪಾರಿಗಳಿರ್ಬೋದು,
ಇವರಿಗೂ ಅಷ್ಟೇ ಸಾಕಷ್ಟು ಶುಭದ ವಾರ ಕೂಡ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ ಅಂತ ಹೇಳುತ್ತೆ. ಪಾಲುದಾರಿಕೆಯಿಂದ ತುಂಬ ಶುಭ ಆಗ್ತಕ್ಕಂಥ ಯೋಗ ಕೂಡ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ, ನಾಯಕರಿಗೆ ಬಹಳಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಆದರೆ ಮಹಿಳೆಯರು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಅಪಮಾನಗಳಾಗ್ಬೋದು, ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಈ ವಾರದಲ್ಲಿರುತ್ತೆ. ಜಾಗೃತಿಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಸಿಂಹರಾಶಿಯವರು ವೃದ್ಧರಿಗಿರ್ಬೋದು, ಅಶಕ್ತರಿಗಿರ್ಬೋದು, ಅಂಗವಿಕಲರಿಗಿರ್ಬೋದು ಏನಾದರೂ ದಾನ ಮಾಡಿ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಬಿಳಿ ಮತ್ತು ಹಸಿರು ಬಣ್ಣಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 1 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಫಲದ ಒಂದು ಯೋಗಗಳನ್ನು ನೋಡೋಕೆ ಹೋದಾಗ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮನೆಯಲ್ಲಿ ಯಾರಿಗೋ ಉದ್ಯೋಗ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಶುಭ ವಾತಾವರಣ ಇರ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಪ್ರಯಾಣದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಸ್ವಲ್ಪ ಭಾವನಾತ್ಮಕವಾದ ಸನ್ನಿವೇಶಗಳು ಕೂಡ ಈ ವಾರದಲ್ಲಿ ಎದುರಾಗ್ತಕ್ಕಂಥದ್ದು. ಹಳೆಯ ಸ್ನೇಹಿತರಿರ್ಬೋದು, ಗುರುಗಳಿರ್ಬೋದು, ತಾವು ಹುಟ್ಟಿ ಬೆಳೆದಂಥ ಊರಿನ ಜನ ಯಾರಾದರೂ ಸಿಗ್ತಕ್ಕಂಥದ್ದಾಗ್ಬೋದು. ಆಮೇಲೆ ಕಳ್ಕೊಂಡಿರ್ತಕ್ಕಂಥ ಉದ್ಯೋಗ ಸಿಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಈಗಾಗಲೇ ಗುರುಬಲ ಬೇರೆ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ಈ ರಾಶಿಯವರಿಗೆ ಅಕೌಂಟೆಂಟ್ಸ್ ಆಗ್ಬೋದು, ಹಾಗೆಯೇ ಡಾಕ್ಟರ್ಸ್ ಆಗ್ಬೋದು, ಬಹುಮುಖ್ಯವಾಗಿ ಕ್ಲರ್ಕ್ಸು, ಪೈಲಟ್ಗಳಿರ್ಬೋದು, ಕನ್ಯಾ ರಾಶಿಯ ಪೈಲಟ್ಗಳು, ಎಜುಕೇಷನಿಸ್ಟ್ಸ್ ಇರ್ಬೋದು, ಇವರೆಲ್ಲರಿಗೂ ಸಹ ಸಾಕಷ್ಟು ಮಾರ್ಪಾಡುಗಳಾಗ್ತಕ್ಕಂಥದ್ದು. ಬಹುಮುಖ್ಯವಾಗಿ ಕನ್ಯಾ ರಾಶಿಯ ಸ್ಟೇಷನರಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ, ಏನೋ ಒಂದು ಮಾಲ್ ಇಟ್ಕೊಂಡಿದ್ದೀರಾ, ಒಂದು ಏನೋ ಹೋಮ್ ಶಾಪಿ ಅಂತ ಇಟ್ಕೊಂಡಿದ್ದೀರಾ, ಇಂಥವ್ರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೆ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಹಾಸ್ಯ ಕಲಹ ಇತ್ಯರ್ಥ ಆಗ್ತಕ್ಕಂಥದ್ದು, ಹಾಗೆ ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ, ಮಂಗಳ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ವಾಹನ ಸಣ್ಣ ಪುಟ್ಟ ಕಂಟಕಗಳು ಕೂಡ ವಾರದ ಮಧ್ಯದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಕನ್ಯಾ ರಾಶಿಯವರಿಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಮನೆ ರಿಪೇರಿ ಇರ್ಬೋದು, ಹಾಗೆ ಮನೆಯ ಬದಲಾವಣೆಯ ಯೋಗ ಕೂಡ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಬಂಧುಗಳ ಜೊತೆ ಏನಾದರೂ ಫೈನಾನ್ಸ್ ವ್ಯವಹಾರಗಳು ಮಾಡ್ಕೊಂಡಿದ್ರೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಮಗನಿಗೆ ಅಥವಾ ಮಗಳ ವಿವಾಹ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥ ಯೋಗ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಸ್ವಲ್ಪ ಹಠ ಸಾಧನೆ ಕೂಡ ಇರ್ಬೋದು. ಆರೋಗ್ಯದ ವಿಷಯದಲ್ಲೂ ಕೂಡ ಕೊಂಚ ಹೊಟ್ಟೆ ನೋವು ಬರ್ತಕ್ಕಂಥ ಸಾಧ್ಯತೆ ಇದ್ದರೂ ಕೂಡ ಅಂತಹ ತೊಂದರೆ ಕೂಡ ಇರೋದಿಲ್ಲ. ಈ ರಾಶಿಯವರು ಸಾಧ್ಯವಾದರೆ ಈ ಒಂದು ತುಳಸಿಯ ಗಿಡಕ್ಕೆ ಶುದ್ಧವಾದ ನೀರನ್ನು ಅರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಸಂಧ್ಯಾ ಕಾಲದಲ್ಲಿ ತುಂಬಾ ಶುಭ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ 1 ಮತ್ತು 5 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ತುಂಬ ಶುಭಕರವಾಗಿರುತ್ತೆ. ಈ ರಾಶಿಯವರು ಓಂ ಅಂಬಿಕಾನಾಥಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ವಾರದ ಫಲಾಫಲಗಳು ನೋಡೋಕೆ ಹೋದಾಗ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಾ. ಬ್ಯಾಂಕಿಂದ ಅಥವಾ ಎಲ್ಲೋ ಒಂದು ಕಡೆ ಸಾಲ ಸಿಗ್ತಕ್ಕಂಥ ಯೋಗ, ತಮಗೆ ಸಾಲ ಕೊಟ್ಟಿರ್ತಕ್ಕಂಥ ಅಥವಾ ಸಾಲ ತೀರಿಸ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ವಲ್ಪ ಅಲ್ಪ ಅನಾರೋಗ್ಯ ಈ ವಾರದಲ್ಲಿ ಕಾಡಿದ್ರೂ ಕೂಡ ಅಂಥ ತೊಂದರೆ ಏನಿಲ್ಲ. ನಿರೀಕ್ಷೆಗಳು ಫಲಿಸ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ಸ್ನೇಹಿತರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಮನೆ ಅಥವಾ ಸೈಟ್ ಏನೋ ಕೆಲಸ ಮಾಡ್ತಾ ಇದ್ದೀರಾ ಅದು ಪರಿಪೂರ್ಣ ಆಗ್ತಕ್ಕಂಥದ್ದು, ನಾಯಕತ್ವ ಯೋಗ ಇರ್ತಕ್ಕಂಥದ್ದು, ಮಾರಾಟದ ವಿಷಯದಲ್ಲಿ ವ್ಯಾಪಾರಸ್ಥರಿಗೆ ತುಂಬಾ ಲಾಭ ಆಗ್ತಕ್ಕಂಥ ವಾರ ಕೂಡ ತುಲಾರಾಶಿಯವರಿಗಾಗಿರುತ್ತೆ. ಪ್ರಯಾಣ ಯೋಗ ಕೂಡ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಈ ವಾರದಲ್ಲಿ ಬಹುಮುಖ್ಯವಾಗಿ ತುಲಾರಾಶಿಯವರಿಗೆ ಹೊಸ ವ್ಯಾಪಾರ, ಹೊಸದಾಗಿ ಏನಾದರೂ ಪ್ರಯತ್ನ ಪಡೋಕ್ಕೂ ಕೂಡ ಸಾಧ್ಯವಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ರಾಶಿಯ ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು, ಆ್ಯಕ್ಟಿಂಗ್ ಅಂದರೆ ಸಿನಿಮಾ ನಟರಿರ್ಬೋದು, ಸಿಂಗರ್ಸ್ ಇರ್ಬೋದು, ಇವರಿಗೆ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಲಾರಾಶಿಯ ಫರ್ನಿಚರ್ ಮಾರತಕ್ಕಂಥವ್ರಿಗೆ ಅವ್ರಿಗೂ ಸಹ ಶುಭ ಆಗ್ತಕ್ಕಂಥದ್ದು, ಆಭರಣಗಳು ಮಾರುವವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ವಲ್ಪ ಔಷಧಿಗಳಿಗಾಗಿ ಒಂಚೂರು ಖರ್ಚು ಕೂಡ ಮಾಡಬಹುದು, ಅದರಿಂದ ಏನು ತೊಂದರೆಯೂ ಇರೋದಿಲ್ಲ. ತುಲಾರಾಶಿಯವರಿಗೆ ಮುಖ್ಯವಾಗಿ ಅಪರಿಚಿತರಿಂದ ಸಹಾಯ ಆಗ್ತಕ್ಕಂಥದ್ದು, ಪ್ರಯಾಣ ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೈ ಕಾಲುಗಳ ನೋವು ಇರ್ಬೋದು, ಪೇಯ್ನ್ಸ್ ಬರ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿರುತ್ತೆ.
ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರಿ ನೌಕರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಖಾಸಗಿ ನೌಕರಿಗೂ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರದ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಗುತ್ತಿಗೆದಾರರಿಗೆ ಶುಭ ಆಗ್ತಕ್ಕಂಥ ವಾರ ಸಹ ತುಲಾ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಗುರುಗಳಿರ್ಬೋದು, ಹಿರಿಯರಿರ್ಬೋದು, ವೃದ್ಧರಿರ್ಬೋದು, ಅವರನ್ನು ಆರೈಕೆ ಮಾಡ್ಕೊಳ್ಳೋದು, ಅವ್ರ ಜೊತೆ ಪ್ರೀತಿಯಿಂದ ವರ್ತಿಸೋದು, ಅವರ ಆಶೀರ್ವಾದ ಪಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ತಂದೆ ತಾಯಿಗಳಿಗಾದರೂ ಏನಾದರೂ ಒಂದು ವಸ್ತುವನ್ನು ಅವರಿಗೆ ಕೊಟ್ಟಿದ್ದೆ ಆದರೆ ಅದರಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 6 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಲಾ ರಾಶಿಯವರಿಗೆ ಬಿಳಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ದುರ್ಗಾಯೈ ನಮಃ. ಓಂ ದುರ್ಗಾಯೈ ನಮಃ. ದುರ್ಗಾಯೈ ಅಲ್ಲ, ಕೇವಲ ಓಂ ದುರ್ಗಾಯೈ ನಮಃ, ಬೀಜಾಕ್ಷರ ಬೇಡ. ಹಾಗೆ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ವ್ಯಾಪಾರ ಬದಲಾವಣೆ ಆಗ್ತಕ್ಕಂಥದ್ದು, ಹಾಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ವಿಷಯಗಳನ್ನು ನೆನಪು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹಣಕಾಸಿನ ಯೋಗ ಈ ವಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ವಾರದ ಪ್ರಥಮ ಭಾಗದಲ್ಲಿಯೇ ಶುಭ ಸಮಾಚಾರಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಿರೀಕ್ಷಿತ ಧನ ಯೋಗ, ಭೂಮಿಯಿಂದ ಒಳ್ಳೆಯದಾಗುತ್ತೆ. ಸೈಟ್ ತಗೊಳ್ಳೋದು, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವೃಶ್ಚಿಕ ರಾಶಿ ಆರ್ಮಿಯಲ್ಲಿರ್ತಕ್ಕಂಥವ್ರು ಇರ್ಬೋದು, ಡಿಫೆನ್ಸಲ್ಲಿ ಇರ್ತಕ್ಕಂಥವ್ರು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಇರ್ಬೋದು, ಹಾಗೆ ಟೆಲಿಕಮ್ಯುನಿಕೇಷನ್ ಇರ್ಬೋದು, ಇನ್ಶೂರೆನ್ಸಲ್ಲಿ ಇರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭದ ವಾರ ಕೂಡ ಇದಾಗಿರುತ್ತೆ. ನಿರೀಕ್ಷಿತ ಫಲಗಳು ಸಿಗುತ್ತೆ. ಸ್ವಲ್ಪ ಗುಟ್ಟನ್ನು ಮೇಂಟೈನ್ ಮಾಡಿ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ವಾರ ಕೂಡ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಸೈಟ್ ಯೋಗ, ಹಾಗೆ ಮನೆ ಕಟ್ಕೊಳ್ಳೋ ಯೋಗ, ಹಾಗೆ ಈಗಾಗಲೇ ಕೂಡಿಟ್ಟಿರ್ತಕ್ಕಂಥ ಹಣದಿಂದ ಉಪಯೋಗ ಆಗ್ತಕ್ಕಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಏನಾದರೂ ಹೊಸ ವ್ಯಾಪಾರವನ್ನು ಈ ವಾರದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾರದ ಮಧ್ಯಭಾಗದಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಈ ಒಂದು ವೃಶ್ಚಿಕ ರಾಶಿಯವರು ನೀರಿನ ದಾನ ಈ ವಾರದಲ್ಲಿ ಏನಾದರೂ ಸ್ವಲ್ಪ ನೀರನ್ನು ದಾನ ಮಾಡಿ. ಒಂದಷ್ಟು ಬಾಟ್ಲ್ ತೊಗೊಳ್ತಿರೋ, ಈ ಕಾಲದಲ್ಲಿ ಏನಾಗಿದೆ, ನಾವು ಎಲ್ಲಿ ನೋಡಿದ್ರೂ ಬಿಸ್ಲರಿ ಬಾಟ್ಲುಗಳು, ನೀರಿಗೆ ಅಂದರೆ ಬಾಟ್ಲ್ ತೊಗೊಳ್ಬೇಕು. ಅಂಥ ಬಾಟಲನ್ನು ನೀರಿನ ದಾನವನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾರಸಿಂಹನ ದರ್ಶನ ಮಾಡಿ, ನರಸಿಂಹನ ಮಂತ್ರ ಹೇಳ್ಕೊಳ್ಳಿ, ನರಸಿಂಹನ ಸ್ತೋತ್ರ ಹೇಳ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥದ್ದು. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಲಕ್ಷ್ಮೀ ನಾರಸಿಂಹನ ದರ್ಶನ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮೋ ಲಕ್ಷ್ಮೀನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 9 ಮತ್ತು 5 ಆಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ. ವಿರೋಧಿಗಳು ದಮನ ಆಗ್ತಾರೆ. ಆತುರತೆ ಬೇಡ, ಗಾಬರಿ ಬೇಡ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಚರ್ಚೆಗಳಿಗೆ ಅವಕಾಶ ಮಾಡಿಕೊಡೋಕೆ ಹೋಗಬೇಡಿ. ಮನೆಯಲ್ಲೂ ಅಷ್ಟೇ ಕೆಲವು ವಿಷಯಗಳ ಬಗ್ಗೆ, ಅನ್ನೆಸರಿ ವಿಷಯಗಳ ಬಗ್ಗೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯ ಅವ್ರಿಗಿರ್ತೈತೆ. ಹಾಗೆಯೇ ಪ್ರಥಮ 3 ದಿನ ಹುಷಾರಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದು. ಪ್ರಯಾಣದಿಂದ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ವಾಹನ ಸಣ್ಣ ಪುಟ್ಟ ಕಂಟಕಗಳು ಕೂಡ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧನುಸು ರಾಶಿಯ ಸ್ಪೋರ್ಟ್ಸ್ ಮ್ಯಾನ್, ಈ ಕ್ರೀಡಾಪಟುಗಳಿಗೆ ಬಹಳಷ್ಟು ಶುಭ ಆಗುತ್ತೆ. ಹಾಗೆ ಲಾಯರ್ಸ್ ಇದ್ದರೆ ಅವರಿಗೆ ತುಂಬ ಖುಷಿಯಾಗುತ್ತೆ, ಒಳ್ಳೆಯದಾಗುತ್ತೆ, ಶುಭ ಸುದ್ದಿ ಸಿಗುತ್ತೆ. ಎಜುಕೇಷನಿಸ್ಟ್, ವಿದ್ಯಾಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗುತ್ತೆ. ಪ್ರವಚನಗಳು ಮಾಡೋರಿಗೆ ಈ ವಾರ ಸಾಕಷ್ಟು ಅವಕಾಶಗಳು ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಬಹುಮುಖ್ಯವಾಗಿ ಏನಾದರೂ ಹೊಸ ಸಂಸ್ಥೆ ಮಾಡಬೇಕು ಅಂತಕ್ಕಂಥವ್ರಿಗೆ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಯೋಗಗಳು ಬರುತ್ತೆ. ಯಾರೋ ಮಾತು ಕೊಟ್ಟಿರ್ತಾರೆ, ಅವರಿಂದ ನಿಮಗೆ ಈ ವಾರದಲ್ಲಿ ಫುಲ್ಫಿಲ್ ಆಗ್ತಕ್ಕಂಥದ್ದು. ಹಣ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದು ಕೂಡ ಆಗ್ತಕ್ಕಂಥದ್ದು. ಮಕ್ಕಳ ಆರೋಗ್ಯದ ಚಿಂತೆ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹಾದಿ ವಿಷಯಗಳಲ್ಲಿ ಸ್ವಲ್ಪ ಆತುರ ಪಡಬೇಡಿ, ಯೋಚನೆ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಮಹಿಳೆಯರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರು ಈ ವಾರದಲ್ಲಿ ಓಂ ನಮೋ ರಾಘವೇಂದ್ರಾಯ, ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಅಕ್ಷತೆಯನ್ನು ತೊಗೊಂಡು ಬನ್ನಿ, ಮನೆಯಲ್ಲಿ ಉಪಯೋಗಿಸ್ಕೊಳ್ಳಿ.
ರಾಘವೇಂದ್ರ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ಅಥವಾ ಕಡಲೆಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ಈ ವಾರದಲ್ಲಿ ದಾನ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ವಾರದ ಫಲಾಫಲಗಳು ನೋಡೋಕೆ ಹೋದಾಗ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಮೂಲ ತ್ರಿಕೋಣದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಶನಿ ಭಗವಾನರು. ಈ ರಾಶಿಯವರಿಗೆ 5 ರಿಂದ 6 ಗ್ರಹಗಳು, ಅದ್ರ ಜೊತೆ ಗುರುಬಲ ಬೇರೆ ಇದೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ನಿಂತ ಕೆಲಸಗಳು ಮುಂದಕ್ಕೆ ಹೋಗುತ್ತೆ, ಕಾರ್ಯಗಳಲ್ಲಿ ಜಯ ಆಗುತ್ತೆ, ಸ್ನೇಹಿತರಿಂದ ಶುಭ ಆಗ್ತಕ್ಕಂಥ ಯೋಗ, ಪುತ್ರ ಪುತ್ರಿಯರ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ವಿವಾಹ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಅಥವಾ ಅವರಿಗೆ ಏನೋ ಒಂದು ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಅವರಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಿರೀಕ್ಷಿತ ಧನಲಾಭ, ಆರ್ಥಿಕ ಯೋಗ, ಹಳೆ ಬಾಕಿ ವಸೂಲಿ ಆಗುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಯಾಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಸ್ವಲ್ಪ ಮೈಗ್ರೇನ್ ಇರ್ಬೋದು, ತಲೆನೋವು ಇರ್ಬೋದು, ಇದು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹದ ವಿಷಯಗಳಲ್ಲಿ ಶುಭ ಆಗುತ್ತೆ, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಕೋರ್ಟಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಸಮಾಜದಲ್ಲಿ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ, ಬೇರೆಯವ್ರಿಗೆ ಸಹಾಯ ಮಾಡ್ತಕ್ಕಂಥ ಯೋಗ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಏರ್ಪಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಾರದ ಪ್ರಥಮ 4 ದಿನ ತುಂಬಾ ಚೆನ್ನಾಗಿರುತ್ತೆ. ಕಡೆಯ ಭಾಗ, ವಾರದ ಕಡೆಯ ದಿನ ಸ್ವಲ್ಪ ಮಾನಸಿಕವಾಗಿ ಯಾತನೆ ಇರ್ಬೋದು, ಯೋಚನೆ ಇರ್ಬೋದು, ನಿರ್ಲಕ್ಷ್ಯತನ ಇರ್ಬೋದು, ಈ ರೀತಿಯ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಸಹ ಮಕರ ರಾಶಿಯವರಿಗಿರುತ್ತೆ. ವಾಹನದಿಂದ ಕೂಡ ಒಳ್ಳೆಯದಾಗುತ್ತೆ, ರೈತರಿಗೆ ಶುಭ ಆಗುತ್ತೆ. ಈ ರಾಶಿಯವರು ಹನುಮನ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದರೆ ವೀಳ್ಯದೆಲೆಯನ್ನು ಹನುಮನಿಗೆ ಅರ್ಪಣೆ ಮಾಡ್ಕೊಂಡು ಬನ್ನಿ. 21 ವೀಳ್ಯದೆಲೆ ಇರ್ಬೋದು, 48 ಇರ್ಬೋದು, 54 ಇರ್ಬೋದು. ಈ ರೀತಿ ವೀಳ್ಯದೆಲೆ ಹಾರವನ್ನು ಹನುಮನಿಗೆ ಕೊಟ್ಟು ದರ್ಶನ ಮಾಡ್ಕೊಂಡ್ಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ಮನೋಜವಾಯ ನಮಃ, ಓಂ ಮನೋಜವಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ನೀಲಿ ಮತ್ತು ಬಿಳಿಯ ಬಣ್ಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 5 ರಿಂದ 6 ಗ್ರಹಗಳು ಈ ವಾರದಲ್ಲಿ ಶುಭ ಫಲಗಳನ್ನು ಕೊಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಕುಂಭರಾಶಿಯ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕಬ್ಬಿಣ ಮಾರ್ತಕ್ಕಂಥವ್ರು ಇರ್ಬೋದು, ಹಾಗೆಯೇ ಅಗ್ರಿಕಲ್ಚರ್ ರೈತರು ಇರ್ಬೋದು, ಇವರಿಗೆಲ್ಲರೂ ಸಹ ಕೆಮಿಕಲ್ಸ್ ಮಾಡ್ತಕ್ಕಂಥವ್ರಿಗೆ, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ವಾರದ ಪ್ರಥಮ ಭಾಗ ಸ್ವಲ್ಪ ಸ್ಲೋ ಇರುತ್ತೆ, ಕಡೆಯ ಭಾಗ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಉನ್ನತಿಯನ್ನು ಪಡಿತೀರಾ. ಟೆಕ್ನಿಕಲ್ ಇಂಜಿನಿಯರ್ಸ್ಗೆ ಸಾಕಷ್ಟು ಅವಕಾಶಗಳು ಕೂಡಿ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮನೆ ಕಟ್ಕೊಳ್ತಕ್ಕಂಥವ್ರಿಗೆ, ಬಿಲ್ಡರ್ಸ್ಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕ್ರಯ ವಿಕ್ರಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಅನಿರೀಕ್ಷಿತವಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಏರ್ಪಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಹಿರಿಯರ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಹೋದ್ಯೋಗಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಹಾಗೆಯೇ ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಬಂಧುಗಳ ಜೊತೆ ಒಂದು ಒಳ್ಳೆಯ ಕಾಲಹರಣ ಮಾಡ್ತಕ್ಕಂಥ ಯೋಗ, ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಭೂಮಿ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಿರೀಕ್ಷೆ ಮಾಡಿರೋದಿಲ್ಲ. ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗುತ್ತೆ. ಹಣಕಾಸಿನ ವಿಷಯ ಇರ್ಬೋದು, ತುಂಬ ಕ್ಲೋಸ್ ಆಗಿರ್ತಕ್ಕಂಥ ಸ್ನೇಹಿತರ ಜೊತೆ ಈ ವಾರದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಪ್ರಥಮ ವಾರದಲ್ಲಿ ಪ್ರಥಮ 3 ದಿನಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಕುಲದೇವರ ದರ್ಶನ ಮಾಡ್ಕೊಳ್ಳೋದು, ಕುಲದೇವರ ಸ್ಮರಣೆ ಮಾಡ್ಕೊಳ್ಳೋದು, ಅಥವಾ ಬಹುಮುಖ್ಯವಾಗಿ ನವಗ್ರಹಗಳ ಸುತ್ತೋದು, ನವಗ್ರಹಗಳನ್ನು ದರ್ಶನ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಮುಖ್ಯವಾಗಿ ಎಳ್ಳೆಣ್ಣೆ ದಾನ ಮಾಡಿ. ಕುಂಭರಾಶಿಯವರು ಎಳ್ಳಿನ ಎಣ್ಣೆಯನ್ನು ದಾನ ಮಾಡಿಕೊಂಡು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 3 ಆಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಕಪ್ಪು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ವಾರದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಹೋದರರ ಪ್ರೀತಿ ಅಂತ ಹೇಳುತ್ತೆ. ಆಸ್ತಿ ವಿವಾದ ಅಂತ್ಯ ಆಗ್ತಕ್ಕಂಥದ್ದು, ಕುಟುಂಬ ವರ್ಗದಲ್ಲಿ ಯಾರಾದರೂ ಒಬ್ಬರು ತುಂಬ ಕಷ್ಟಕ್ಕೀಡಾಗಿರ್ತಾರೆ, ಅದರ ನೋವನ್ನು ಕೂಡ ತಾವು ಭರಿಸ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿ ಮೀನರಾಶಿಯವರಿಗಿರುತ್ತೆ. ಎಡಿಟರ್ಸ್ ಇರ್ಬೋದು, ಅಂದರೆ ಎಲ್ಲೋ ಒಂದು ಕಡೆ ಡಾಕ್ಟರ್ಸ್ ಇರ್ಬೋದು, ಸಂಪಾದಕರು ಅಂತೀವಿ, ಮಾಧ್ಯಮ ಇರ್ಬೋದು, ಪತ್ರಕರ್ತರು ಇರ್ಬೋದು, ಇವರು ಈ ವಿಷಯದಲ್ಲಿ ಸ್ವಲ್ಪ ಕೋಪತಾಪಗಳಿಗೆ ಒಳಗಾಗತಕ್ಕಂಥದ್ದು ಬೇಡ, ಬೇರೆ ವಿಷಯಗಳಲ್ಲಿ ಹೆಚ್ಚು ಚರ್ಚೆ ಮಾಡೋದು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಧರ್ಮಕರ್ತರು ಇರ್ಬೋದು, ಟೈಲರ್ ಇರ್ಬೋದು, ಹಾಗೆಯೇ ಮುಖ್ಯವಾಗಿ ಟೀಚರ್ಸ್ ಇರ್ಬೋದು,
ಸಿನಿಮಾ ನಟರಿರ್ಬೋದು, ಸಿನಿಮಾ ಪ್ರೊಡ್ಯೂಸರ್ಸ್ ಇರ್ಬೋದು, ಇವರೆಲ್ಲರೂ ಸಹ ಮೀನರಾಶಿಯವರು ಏನಾದರೂ ಆಗಿದ್ದೇ ಆದರೆ ಕೋಪತಾಪಗಳಿಗೆ ಒಳಗಾಗೋದು ಬೇಡ ಅಂತ ಹೇಳುತ್ತೆ. ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿಗಳ ಆಶೀರ್ವಾದ ಕೂಡ ಇರುತ್ತೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತೀರಾ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಹಣಕಾಸಿನ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಮುಗ್ಗಟ್ಟುಗಳು ಎದುರಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡೋಕ್ಕೂ ಸಹ ಈ ರಾಶಿಯವರು ಪ್ರಯತ್ನ ಪಡ್ತಾರೆ. ವಿದ್ಯಾರ್ಥಿಗಳಿಗೂ ಶುಭ ಆಗುತ್ತೆ. ಪ್ರಯಾಣ ಯೋಗ ಅಂತ ಹೇಳುತ್ತೆ. ದೂರ ದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ಮಗಳಿಗೆ ಅಥವಾ ಮಗನಿಗೆ ಈ ವಾರದಲ್ಲಿ ಸಂತಾನ ಯೋಗಗಳು ಕೂಡ, ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ. ಆಸ್ತಿಯ ವಿಷಯದಲ್ಲಿ ಒಂದು ಒಳ್ಳೆಯ ಎಲ್ಲೋ ಒಂದು ಕಡೆ ಗಲಾಟೆಗಳಿತ್ತು, ಕಲಹಗಳಿತ್ತು, ಅನ್ಯೋನ್ಯತೆಯಿಂದ ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ದೇವತಾ ಕಾರ್ಯಗಳಿಗೆ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ವಾಹನ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಈ ರಾಶಿಯವರು ಸಾಧ್ಯವಾದರೆ ಹಣ್ಣಿನ ದಾನ, ರೋಗಿಗಳಿಗೆ, ವೃದ್ಧರಿಗೆ, ಹಾಸ್ಪಿಟ್ಲಲ್ಲಿ ಹಿಂದೆ ನೋಡಿರಬೇಕು ನೀವು, ಜನ್ಮದಿನ ಬಂತು ಅಂತಂದರೆ, ವಿವಾಹ ದಿನ ಬಂತು ಅಂದರೆ ಬ್ರೆಡ್ಡು, ಹಾಲು ಏನೋ ಒಂದು ಪೇಷಂಟ್ಸ್ ಕೊಡ್ತಾಯಿದ್ರು. ಈಗಲೂ ಪೇಷಂಟ್ಸ್ ಹಾಗೇ ಇದ್ದಾರೆ, ಕೊಡೋರೇ ಕಡಿಮೆ ಆಗಿದ್ದಾರೆ. ಹಾಗಾಗಿ ಮೀನರಾಶಿಯವರು ಈ ವಾರದಲ್ಲಿ ಸಾಧ್ಯವಾದರೆ ಹಣ್ಣಿನ ದಾನವನ್ನು, ಹಣ್ಣು ಹಾಲನ್ನು ದಾನ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಅಶ್ವತ್ಥ ವೃಕ್ಷ ದರ್ಶನವನ್ನು ಮಾಡ್ಕೊಳ್ಳಿ. ಅಶ್ವತ್ಥ ವೃಕ್ಷಕ್ಕೆ ಒಂದು ಸುತ್ತುವರಿಯೋದು ಅಥವಾ ಅಶ್ವತ್ಥ ವೃಕ್ಷಗಳಿಗೆ ಕಡಿಮೆ ಅಂದರೆ 21 ಸಾರಿ ಅದನ್ನು ಪ್ರದಕ್ಷಿಣೆ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಮೀನರಾಶಿಯವರಿಗಿರುತ್ತೆ. ಮೀನರಾಶಿಯವರು ಈ ಒಂದು ವಾರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ಸ್ತೋತ್ರ ಹೇಳ್ಕೊಳ್ಳಿ. ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಹಾಗೆಯೇ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 1 ಆಗಿರುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಗೋಧಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ವಾರ ಭವಿಷ್ಯ ರಾಶಿಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.